ಸಾಮಾಜಿಕ ಜಾಲತಾಣದಲ್ಲಿ ಸೇವ್ ಬಂಡೀಪುರ ಅಭಿಯಾನ ವ್ಯಾಪಕ ಸದ್ದನ್ನು ಮಾಡ್ತಾ ಇದೆ. ಸಾಕಷ್ಟು ಜನ ಈ ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಅಷ್ಟಕ್ಕೂ ಯಾಕಾಗಿ ಈ ಅಭಿಯಾನ, ಏನಾಗ್ತಾ ಇದೆ ಬಂಡೀಪುರದಲ್ಲಿ, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಾ ಇರೋ ಸೇವ್ ಬಂಡೀಪುರ ಕ್ಯಾಂಪೇನ್ ಭಾರಿ ಟ್ರೆಂಡಿಂಗ್ ನಲ್ಲಿ. ಬಂಡೀಪುರ ಉಳಿಸಿ ಅಭಿಯಾನ, ಕೇಂದ್ರ ಅರಣ್ಯ ಇಲಾಖೆಗೆ ಅಭಯಾರಣ್ಯ ರಕ್ಷಿಸಲು ಪತ್ರ, ಕಾಡಿಗೆ ಧಕ್ಕೆಯಾದರೆ ಪ್ರತಿಭಟನೆ ಮಾಡೋ ಎಚ್ಚರಿಕೆ. ಬಂಡೀಪುರ ಹಳೆ ಮೈಸೂರು ಭಾಗಕ್ಕೆ ಸೇರಿದ ಪ್ರಮುಖವಾದಂತಹ ರಾಷ್ಟ್ರೀಯ ಅರಣ್ಯ. ಬಂಡೀಪುರ ಸುರಕ್ಷಿತ ಅರಣ್ಯವನ್ನ ಉಳಿಸಿ ಅಂತ ಟ್ಯಾಗ್ಲೈನ್ನೊಂದಿಗೆ ವನ್ಯಜೀವಿ ಸುರಕ್ಷಣಾ ಹೋರಾಟಗಾರರು ಹಾಗೂ ವಿವಿಧ ಗಣ್ಯರು ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಅಭಿಯಾನವನ್ನ ಆರಂಭಿಸಿದ್ದಾರೆ. ಈ ಕ್ಯಾಂಪೇನ್ಗೆ 5 ರಿಂದ 10 ಸಾವಿರ ಟ್ವೀಟ್ಗಳು ಬರ್ತಿವೆ. ಇನ್ನು ಮೈಸೂರು ಅರಸ ಯದುವೀರ್ ಒಡೆಯರ್ ಸಹ ಶೇರ್ ಮಾಡಿದ್ದಾರೆ. ಈ ಟ್ವಿಟರ್ ಹ್ಯಾಶ್ಟ್ಯಾಗ್ ಅನ್ನ ಜನಪ್ರತಿನಿಧಿಗಳಿಗೆ ಟ್ಯಾಗ್ ಮಾಡಿ ಟ್ರೆಂಡ್ ಮಾಡ್ತಿದ್ದಾರೆ. ನಿಲಂಬೂರಿಂದ ನಂಜನಗೂಡು ತನಕ ಒಂದು ರೈಲ್ವೆ ಲೈನ್ಗೆ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ ಕೇರಳ ಗೌರ್ಮೆಂಟ್ ಅವರು. ಅದನ್ನು ನಿಲ್ಲಿಸಬೇಕು, ಕರ್ನಾಟಕ ಸರ್ಕಾರ ಅದಕ್ಕೆ ಯಾವುದು ಸಹಕಾರ ಮಾಡಬಾರ್ದು ಅನ್ನೋದು ಒಂದು. ಎರಡನೇದು ಬಂದರು ರಾತ್ರಿ ಸಂಚಾರ ನಿಷೇಧ ಏನಿದೆ ಅದನ್ನು ಒಂಚೂರು ಸುಧಾರಣೆ ಮಾಡಿ ಅಂತ ಕೇಳಿದ್ದಾರೆ. ನಮ್ಮ ಗೌರ್ಮೆಂಟ್ ಅವರು ಒಂದು ಪಾಸಿಟಿವ್ ಆಗಿ ಏನೋ ಕೊಟ್ಟಿದ್ದಾರೆ ಅಂತ ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಸೊ ಅದನ್ನು ಮಾಡಬಾರ್ದು ಅನ್ನೋದು ನಮ್ಮದು ಒಂದು ಕೋರಿಕೆ. ಟ್ವಿಟರ್ ಹ್ಯಾಶ್ಟ್ಯಾಗ್ನ ಟ್ರೆಂಡ್ ಮಾಡಿದ್ದೀವಿ. ಇದುವರೆಗೂ ಒಂದು 5,000ದಿಂದ 10,000 ಟ್ವೀಟ್ಗಳು ಶೇರ್ ಮಾಡಿದ್ದಾರೆ. ಅದೇ ಥರ ಇನ್ಸ್ಟಾಗ್ರಾಮಲ್ಲೂ ಶೇರ್ ಮಾಡಿದ್ದೀವಿ. ಇನ್ನು ಅಭಿಯಾನದ ಪ್ರಮುಖ ಅಂಶಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಕೇರಳದಿಂದ ಕರ್ನಾಟಕದ ನಂಜನಗೂಡ್ನ ತನಕ ರೈಲ್ವೆ ಯೋಜನೆಗೆ ವೈಜ್ಞಾನಿಕ ಸಮೀಕ್ಷೆ. ಯೋಜನೆ ನಿಲ್ಲಿಸಬೇಕು, ಸರ್ಕಾರ ಈ ಯೋಜನೆಗೆ ಸಹಕಾರ ನೀಡಬಾರದು. ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧವನ್ನ ಮುಂದುವರಿಸಬೇಕು. ಬಂಡೀಪುರ ನೀಲಗಿರಿಯಲ್ಲಿ ಅತಿ ಹೆಚ್ಚು ಆನೆಗಳು, ಹುಲಿಗಳು ಸೇರಿದಂತೆ ಅನೇಕ ವನ್ಯಜೀವಿಗಳು ಇವೆ. ಗಿರೀಶ್ ಭಾರದ್ವಾಜ್ ಅನ್ನೋ ವಕೀಲರು ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆಗೆ ಬಂಡೀಪುರ ಉಳಿಸಿ ಅಂತ ಪತ್ರ ಬರೆದಿದ್ದಾರೆ. ತಮ್ಮ ಹೋರಾಟಕ್ಕೆ ಸ್ಪಂದಿಸದೇ ಇದ್ರೆ ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಕಾಡನ್ನು ನಾವು ಸಂರಕ್ಷಿಸಬೇಕು ಅನ್ನೋದೇ ನಮ್ಗೆ ಉದ್ದೇಶ. ಬಂಡೀಪುರದಲ್ಲಿ ನಿಮಗೆ ಗೊತ್ತಿರ್ಬೋದು, ಬಂಡೀಪುರ ಬಂದು ನೀಲಗಿರಿ ಬಯೋಸ್ಪಿಯರ್ ಅಂತ ಏನಿದೆ, ಅದರಲ್ಲಿ ಅತಿ ಹೆಚ್ಚು ಆನೆಗಳು, ಹುಲಿಗಳಿರೋ ಪ್ರದೇಶ. ಈ ಕೇರಳ ಗೌರ್ಮೆಂಟ್ ಫಸ್ಟ್ ಏನು ಮಾಡಿದ್ರು, ತಲಸೇರಿಯಿಂದ ಮೈಸೂರು ತನಕ ಒಂದು ಲೈನ್ ಮಾಡಬೇಕು ಅಂತ ಮಾಡಿದ್ರು. ಹಳೆ ಕರ್ನಾಟಕ ಗೌರ್ಮೆಂಟ್ ಎಲ್ಲ ಅದನ್ನು ರಿಜೆಕ್ಟ್ ಮಾಡ್ಕೊಂಡು ಬಂದಿದೆ. ಈಗ ಪುನಃ ಏನು ಮಾಡಿದ್ದಾರೆ, ನಮಗೆ ಅಲ್ಲಿ ಕೊಡಗು ಮೇಲೆ ಬೇಡ, ಮೈಸೂರು ಮೇಲೆ ಮಾಡೋಣ ಅನ್ನೋದು ಒಂದನ್ನು ಮಾಡಿದ್ದಾರೆ. ಸೊ ಆ ರೈಲ್ವೆ ಲೈನ್ಗೂ ಸಹಕಾರ ಮಾಡಬಾರ್ದು. ಇನ್ನು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಇತ್ತೀಚೆಗೆ ಭೇಟಿ ನೀಡಿದಂತಹ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೇರಳ ಸರ್ಕಾರದ ಮನವಿಯಂತೆ ಕರ್ನಾಟಕವನ್ನ ಕೇರಳದೊಂದಿಗೆ ಸಂಪರ್ಕಿಸುವ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ರಾತ್ರಿ ಸಂಚಾರ ನಿಷೇಧದ ಸಂಭಾವ್ಯ ಸಡಿಲಿಕೆಯನ್ನ ಸುಳಿವು ನೀಡಿದ್ರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಅಭಿಯಾನಗಳನ್ನ ಪ್ರಾರಂಭಿಸಿದ ನಂತರ ವನ್ಯಜೀವಿ ಉತ್ಸಾಹಿಗಳಲ್ಲಿ ಆಕ್ರೋಶವನ್ನ ಹುಟ್ಟುಹಾಕಿದೆ. ಅರುಣಾ ಪಬ್ಲಿಕ್ ಟಿವಿ ಬೆಂಗಳೂರು.